ಅಂಬಾನಿಗಾಗಿ ಒಂದು ತಿಂಗಳಲ್ಲಿ ನಾವು ಕರೆನ್ಸಿ ಹಾಕ್ಬೇಕೆಂದ್ರೆ ಫೋನ್ನಲ್ಲಿ 300 ರೂಪಾಯಿ ಅಬಾಬ ಬೇಕೇ ಬೇಕು. 300 ರೂಪಾಯಿ ಬೇಕೇ ಬೇಕು. 3 ಫೋನಿಗೆ 900 ರೂಪಾಯಿ ಆಯ್ತು. 4 ಫೋನ್ ಹಿಡಿದಿದ್ರೆ 1200 ರೂಪಾಯಿ ಆಯ್ತು. ತಿಂಗಳಿಗೆ 1200 ರೂಪಾಯಿ ಮುಖೇಶ್ ಅಂಬಾನಿಗೆ ನಾವು ಕೊಡಕ್ ಕುಂತಿದ್ವಿ. ಬರೀ ಕುಂತಲ್ಲೇ ಮುಖೇಶ್ ಅಂಬಾನಿಗೆ ಇಲ್ಲೇ ಜಿಪುಣ ಇಲ್ಲ, ಇಲ್ಲೇ ಸುಸ್ತಿ ಇಲ್ಲ, ಇಲ್ಲೇ ಟೆನ್ಷನ್ ಇಲ್ಲ, ಇಲ್ಲೇ ಫೋನ್. ಅದು ಎಂತ ಫೋನ್? ಆ ಫೋನಿನಿಂದ ನೀವು ಏನಾದ್ರೆ ಒಳ್ಳೆ ವಸ್ತು ಬಳಸಿದ್ರೆ ಸ್ವರ್ಗವಾಸಿ. ಅದೇ ಎಲ್ಲಾ ಬಿಟ್ಟು 20 50 ಅದು ಇದು ಏನಾದ್ರೆ ಅಂತ ಇಂತ ನೋಡಿ ನೀವು ಟೈಮ್ ಪಾಸ್ ಮಾಡಿದ್ರೆ ಮತ್ತು 100 ಆಟ ಆಡ್ತಿರ್ಲಿ ಡಾರ್ಕಲ್ಲಿ. ಇಂಥ ಪರಿಸ್ಥಿತಿ. ಒಂದು ಫೋನ್ಗೆ ಕರೆನ್ಸಿ ಹಾಕ್ಬೇಕಿದ್ರೆ 300 ರೂಪಾಯಿ. ಮತ್ತು 3 ಫೋನಿನ ಕರೆನ್ಸಿ 900 ರೂಪಾಯಿ. ತಿಂಗಳಿಗೆ 1200 ರೂಪಾಯಿ ಇಲ್ಲ ಅಂದ್ರೆ 900 ರೂಪಾಯಿ ಬರೀ ಮುಖೇಶ್ ಅಂಬಾನಿಗೆ ಕೊಡಕ್ ಕುಂತಿದೀವಿ. ವರ್ಷದಲ್ಲಿ ಎಷ್ಟಾಯ್ತು ಟೋಟಲ್? ತಿಂಗಳಿಗೆ ಏನು 1200 ರೂಪಾಯಿ ಹಿಡಿದಿದ್ರೇನೆ ವರ್ಷಕ್ಕೆ ಎಷ್ಟಾಯ್ತು? 12 ತಿಂಗಳ ಲೆಕ್ಕ ಎಷ್ಟಾಯ್ತು? 12,000 ಚಿಲ್ಲಾರ್. ವರ್ಷಕ್ಕೆ 12,000 ಚಿಲ್ಲಾರ್ ನಾವು ಬರೀ ಮುಖೇಶ್ ಅಂಬಾನಿಗೆ ಕೊಡಕ್ ಕುಂತಿದೀವಿ. ಅಬ್ಬಾ ಏನ್ ನೋಡ್ರಿ. ಮುಖೇಶ್ ಅಂಬಾನಿಗೆ 12,000 ಚಿಲ್ಲಾರ್ ಕೊಡೋದು ವರ್ಷಕ್ಕೆ. ಒಂದೊಂದು ಮನೆಗೆ 12,000 ರೂಪಾಯಿ ಒಂದು ಬೇರೆ ವ್ಯಕ್ತಿಗೆ ಕೊಡೋದಕ್ಕೆ ರೆಡಿ ಇದೀವಿ. ಒಂದು ಮದರ್ಸೆಗಾಗಿ ಮಸಜಿದ್ಗಾಗಿ ಬರೀ 100 ರೂಪಾಯಿ 1,000 ರೂಪಾಯಿ ಕೊಡ್ರಿ ಎಂದು ಹೆಣ ಹೋಗುತ್ತಿದೆ ಮನೆಯಿಂದ. ಸುಸ್ತಿ ಆಗ ಕುಂತಿದಾರ ಜನರಿಲ್ಲಿ. ಆ ದುಡ್ಡು ನಿಮ್ಮ ಸ್ವರ್ಗಕ್ಕೆ ತಗೊಂಡು ಹೋಗೋದು ದುಡ್ಡು ಅಲ್ಲ. ನೀವು ಎಷ್ಟು ದುಡ್ಡು ಕೊಟ್ಟು ಕರೆನ್ಸಿ ಹಾಕಿಸ್ಕೊಂಡಿರಲ್ಲ. ಆ ಫೋನ್ ಇಂದ ಏನಾದ್ರೆ ಒಳ್ಳೆ ಕೆಲಸ ಮಾಡಕ್ ಕುಂತಿದ್ರ? ವಾಟ್ಸಾಪ್ ನಲ್ಲಿ ಸ್ಟೇಟಸ್, ಎಂತ ಸ್ಟೇಟಸ್, ಧನಾದನ್ ಸ್ಟೇಟಸ್ ನೋಡಿದ್ರೆ ಆ ಜನರು ಒಳ್ಳೆವಾದ ಸಂದೇಶ ತಗೊಳಕ್ ಕುಂತಿಲ್ಲ, ಇನ್ನೂ ನರಕದ ಕೆಲಸ ಹೋಗಕ್ ಕುಂತಿದ್ದಾರೆ. ಇಂಥ ಕೆಲಸ ಫೋನ್ ಇಂದ ನಾವು ಮಾಡಕ್ ಕುಂತಿದ್ದೀರಾ? ಖಾಲಿ ಕುಂತಿಲ್ಲ, ಪಬ್ಜಿ ಆಟ ಆಡ ಕುಂತಿದಾರ ನಮಾಜ್ ಬಿಟ್ಟು. ಆ ಫೋನ್ ನಿಂದ ಎಷ್ಟೋ ತಪ್ಪವಾದ ವಿಡಿಯೋಗಳು ರಾತ್ರಿಗೆ ನೋಡಕ್ ಕುಂತಿದಾರ, ಆರಾಮ್ನ ಚಟಗಳನ್ನು ಮಾಡಕ್ ಕುಂತಿದಾರ. 900 ಎಷ್ಟು ದುಡ್ಡು ಕೊಟ್ಟು ಹರಾಮ್ನ ಕೆಲಸಕ್ಕೆ ನಿಮ್ಗೆ ರುಚಿ, ಏನೋ ದುಃಖ ಇಲ್ಲ, ಟೆನ್ಷನ್ ಇಲ್ಲ. ಬರೀ ಮದರ್ಸೆಗಾಗಿ, ಮಸಜಿದ್ಗಾಗಿ, ಇಮಾಮ್ ಸಾಹಬರಿಗಾಗಿ, ದೀನಗಾಗಿ 1,000 ರೂಪಾಯಿ ಕೊಡ್ರಿ ಅಂದರೆ ಅಲ್ಲ. ಕಾಲಿನ ತಳಗಿಂದ ಭೂಮಿ ಜಾರ ಕುಂತಿದೆ. ಇಂಥ ಪರಿಸ್ಥಿತಿ ನಮ್ಮ ಜನರಿನ.